ನಮಸ್ತೆ ಕರ್ನಾಟಕ, ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ನಾನು ನಿಮ್ಮ ಹಾಸನದ ಹುಡುಗ ಉತ್ತಮ್ ಕೆ ಗೌಡ. ವೆಲ್ಕಮ್ ಬ್ಯಾಕ್ ಟು ಉತ್ತಮ್ ಕೆ ಗೌಡ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ದಿನಾನ ಶುರು ಮಾಡೋಣ. ಬೆಳಗಿನ ತಿಂಡಿ ರೊಟ್ಟಿ, ತರಕಾರಿ, ಸಾಂಬಾರು, ಹುಡುಗಾರ. ಮಾತಾಡು. ಆಮೇಲೆ ಇನ್ನು ಮಾಡೋದೇ ಹೇಳು ಹೇಳು ಆಕ್ಷನ್ ಮಾಡು ಮಾಡೇ ಇನ್ನು ಮಾಡುವೆ. ಮಧ್ಯಾಹ್ನದ ಊಟ ಮುದ್ದೆ, ಕೋಳಿ ಸಾರು, ಸ್ಯಾಂಡ್ವಿಚ್. ಬೆಳಗಿನ ತಿಂಡಿ ಚಪಾತಿ ಮಾಡ್ತಾ ಇದ್ದೀರಾ? ಬಿರಿಯಾನಿನಾ? ಬೆಳಗಿನ ತಿಂಡಿ ಬಿರಿಯಾನಿ, ಚಾಪ್ಸ್. ಐಸ್ ಕ್ರೀಮ್, ಕಿವಿ ಕಿಸ್ ಒಂದು ಫ್ರೂಟ್ ಡಿಲೈಟ್, ಪೆರಿ ಪೆರಿ. ಮಂಜುನಾಥ್ ಬ್ರೋಗೆ ಜೈ. ಯಾಕೆ ಬಂದ್ಬಿಡಿ, ಯೂಟ್ಯೂಬಲ್ಲಿ ಬರ್ತಿದ್ದೀರ ಅದಕ್ಕೆ. ನಮ್ಮ ಜೊತೆ ಇದ್ದಾರೆ ಮಹೇಶ್ ಬ್ರೋ. ಮಹೇಶ್ ಬ್ರೋ ಹೇಳಿ. ಆಯ್ ಥೂ ಅಲ್ಲ ಮಂಜುನಾಥ್ ಅವರು ಯೂಟ್ಯೂಬ್ಗೆ ಏನಾರು ಹೇಳ್ರಿ. ಹಾಯ್. ಒಂದು ಇಂಟಿಮೇಷನ್ ಕೊಡೋಣ. ನಮ್ಮ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಕೊಡಿ. ಹಾಂ, ನನ್ನ ಅನಿಸಿಕೆ ಪ್ರಕಾರ ನಿಮಗೆ ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತಾಯಿದೆ ಹಾಸನದಲ್ಲಿ ಅಂತ ಅಂದರೆ, ಈ ಶೆಲ್ಟ್ ಬಟನ್ ಇದೆಯಲ್ಲ ಯಾವತ್ತೂ ಬಿಚ್ಚಕ್ಕೆ ಹೋಗ್ಬೇಡಿ. ನಿಜ ಫ್ಯಾಕ್ಟ್ ಇದು. ಬಾಡಿ ನೀವು ಗಾಳಿ ಹೊಡೆದು ಆಟು ಟ್ರಾನ್ಸಾಕ್ಷನ್ನೇ ಇದ್ದಿರಲ್ಲ ಕಣ್ರಿ. ಆಟ್ ಬಿಟ್ಟೆ ಅದು ಇದು ನಿಜ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಮೋಸ್ಟ್ ಆಫ್ ದಿ ಹಾರ್ಟ್ ಅಟ್ಯಾಕ್ ಯಾರು ಆಗಿದೆ ಬಟನ್ ಬಿಚ್ಚಿರ್ತಾರಲ್ಲ ಅವ್ರದ್ದೇ ಆಗಿರೋದು. ಈ ಥರ ಒಂದು ಲಾಜಿಕ್ ನಿಜಾನ ಸುಳ್ಳು? ನಿಜಾನೇ. ಜಾಸ್ತಿ ಲೋಡರ್ಸ್ಗಳು ಅದು ಬಿಟ್ರೆ ಈ ಬಟನ್ ಬಿಚ್ಕೊಂಡು ತಿರ್ಗಾಡ್ತಾರಲ್ಲ ಅಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿರೋದು ಹಾಸನದಲ್ಲಿ. ನಂಬ್ತೀರಾ ನಂಬಲ್ವೋ? ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡಿ, ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ನಾನು ಹಾಕೊಂಡಿದ್ದೀನಲ್ಲ ಬಟನ್. ನಾವು ಬಟನ್ ಹಾಕ್ತೀವಿ ಇವಾಗೆಲ್ಲ, ಈಗೆಲ್ಲ ಬಿಚ್ಚಿದ್ದೀನಿ. ಯಾವಾಗಲೂ ಬಟನ್ ಹಾಕೊಳ್ತೀರಿ. ಸೊ ಹೃದಯಾಘಾತದಿಂದ ತಪ್ಪಿಸ್ಕೋಬೋದು. ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ, ಹಾಸನಲ್ಲಿ ಹಾರ್ಟ್ ಅಟ್ಯಾಕ್ ಏನಕ್ಕೆ ಆಗ್ತಾ ಇದೆ ಅನ್ನೋದು ಕೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನೀವು ಈಗ ಕನ್ಸಂಪ್ಷನ್ ಮಾಡ್ತಾ ಇದೀರಲ್ಲ, ಆ ತರ ಫುಡ್ ಏನಾದ್ರು ಕನ್ಸಂಪ್ಷನ್ ಮಾಡಿದ್ರೆ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಗೇ ಆಗುತ್ತೆ. ತಪ್ಪು. ಫುಡ್ಡಿಂದ ಬರಲ್ಲ, ಇವ್ರು ಹೇಳಿದ್ದು ಇದು ಫುಡ್ಡಿಂದ ಬರಲ್ಲ. ನೀವು ಬಟನ್ ಓಪನ್ ಮಾಡ್ಕೊತೀರಲ್ಲ ಅದರಿಂದ ಹಾರ್ಟ್ ಅಟ್ಯಾಕ್ ಆಗೋದು. ಎದೆ ಗಾಳಿ ಹೊಡೆದಿ ಎದೇನೇ ಒಂದ್ಸಲ ಹಂಗನ್ಸಿ ಇದಾಗಿರುತ್ತೆ. ಕ್ಯಾಮ್ರಾ ನಿಮ್ ಕಡೆ ತೋರಿಸ್ಕೊಬಿಟ್ಟು ಮಾತಾಡಿ. ಆಗ ಈಗ ನೀವು ಇಟ್ಕೊಳ್ಳಿ. ನೀವು ಅಬ್ಸರ್ವ್ ಮಾಡಿ, ನಾವು ಗಾಡಿ ಓಡಿಸ್ತಿರ್ಬೇಕಾರೆ ಒಂದು ಅರ್ಧ ಗಂಟೆ ನೀವು ಬಟನ್ ಬಿಚ್ಕೊಬಿಟ್ಟು ಗಾಡಿ ಓಡಿಸಿ, ನಿಮ್ಗೆ ಮಾಡ್ಬಿಟ್ಟು ನಿಮಗೆ ಸೀಮಿತ ಇರಲ್ಲ, ಏನೋ ಆಗ್ತಾಯಿದೆ ನನಗೆ. ಸೊ ಆಬ್ವಿಯಸ್ಲಿ ಯಾರು ಬಟನ್ ಬಿಚ್ಕೊಂಡು ತಿರ್ಗಾಡಬೇಡಿ, ಬಟನ್ ಹಾಕೊಂಡೇ ತಿರುಗಿ ಹಾರ್ಟ್ ಪ್ರಾಬ್ಲಮ್ ತಿರ್ಸ್ಕೊಳ್ಳಿ. ನಾನು ಸುಮಾರು ಜನ ಫ್ರೆಂಡ್ಸ್ಗಳು ಹಾರ್ಟ್ ಅಟ್ಯಾಕಿಂದನೇ ಡೆತ್ ಆಗಿದ್ದಾರೆ, ಚೆನ್ನಾಗಿರೋ ಹುಡುಗ್ರೆ. ಆದರೂ ಬಾಯಿಲಿ ಮಾಡ್ತೀನಿ ಹಿಂಗೆ. ಹಂಗಾಗಿ ಬಟನ್ ಹಾಕೊಂಡೇ ತಿರುಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸುರಕ್ಷತೆ ದೃಷ್ಟಿಯಿಂದ ಸೊ ಬಟನ್ ಹಾಕೊಂಡು ತಿರುಗಿ, ಎಲ್ಲ ಒಳ್ಳೇದಾಗುತ್ತೆ. ನಾನ್ ವೆಜ್ ಕನ್ಸಂಪ್ಷನಿಂದ ಆಗಲ್ಲ ಕಣ್ರಿ. ನಾನ್ ವೆಜ್ ಕನ್ಸಂಪ್ಷನ್ ತಪ್ಪು. ನಾನು ಹಂಗಾದ್ರೆ ಎಷ್ಟು ತಿಂತೀನಿ ನಾನ್ ವೆಜ್ ಕನ್ಸಂಪ್ಷನು? ಜಂಕ್ ಫುಡ್ಡಿಂದನೂ ಆಗಲ್ಲ. ಜಂಕ್ ಫುಡ್ಡಿಂದ ಕ್ಯಾನ್ಸರ್ ಅದು ಇದು ಸ್ಕಿನ್ ಅಲರ್ಜಿಗಳಾಗುತ್ತೆ. ಒಳ್ಳೇದೇ ಬಿಡಿ. ಅದು ಬಿಟ್ಟರೆ ಬಾಡಿ ದಪ್ಪ ಆಗುತ್ತೆ. ಸೊ ಇದೊಂದು ನನ್ನ ಕಡೆಯಿಂದ ಒಂದು ಕಿವಿ ಮಾತು. ಪಾಲಿಸೋದಾರ ಪಾಲಿಸಿ, ಬಿಡೋದಾರ ಬಿಡಿ, ನಿಮ್ಮ ಇಷ್ಟ. ಬಟ್ ಒಂದು ಸೇಫ್ಟಿ ಒಂದು ಇರಲಿ. ಬಟನ್ ಮುಂದೆ ಜೀವನ ಚೆನ್ನಾಗಿರುತ್ತೆ. ಹೇಳೋದಂತೂ ನಿಜ. ಒಟ್ಟಿನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ, ನಿಮಗೂ ಗೊತ್ತಾಗುತ್ತೆ. ಬಟನ್ ಬಿಚ್ಕೊಂಡು ನೋಡಿ ಗೈಸ್, ಇವ್ರು ಹೇಳಿದ್ದಕ್ಕೆ ನಗಾಡ್ತಾವ್ರೆ. ನಗು ಯಾಕ್ರಿ ಬ್ರೋ? ಅಣ್ಣ ನಿಜ ತಾನೇ? ದಿಲೀಪ್ ಅಣ್ಣ ನಿಜ ತಾನೇ ನಾನು ಹೇಳಿದ್ದು? ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡ್ದಾಗ ಗೊತ್ತಾಗುತ್ತೆ ಅಣ್ಣ. ನಗಾಡೋದಲ್ಲ, ನಿಜ ಕಣ್ರಿ. ಬಟನ್ ಬಿಚ್ಕೊಬಿಡಿ. ಸ್ಟ್ರೋಕ್ ಹೊಡೆಯೋದು ಹೊಟ್ಟೆ ಕರೆಕ್ಟಾಗಿ ತಿಂದೇ ಇದೆ ಕಣ್ರಿ. ಸ್ಟ್ರೋಕ್ ಹೊಡೆಯೋದು ಕೈಗೆಲ್ಲ ಕುಡಿಯುತ್ತೆ. ನೀವು ಚೆನ್ನಾಗಿ ತಿಂದ ಹೋಗಿ, ನಿಮಗೂ ಸ್ಟ್ರೋಕ್ ಹೊಡೆಯುತ್ತೆ. ಆಯ್ತಪ್ಪ, ಆಯ್ತು.
ಆಮೇಲೆ ಇನ್ಯಾದ್ರ ಬಗ್ಗೆ ಹೇಳ್ಬೇಕು ಹೇಳಿ, ನಾನೇ ಡಾಕ್ಟ್ರಿಗೆ. ಹಾಂ, ಡಾಕ್ಟ್ರು ಕೈ 6, 7, 8. Every night, every night, every night I wait. Paradise, paradise seems so far away.